ಕಾಂಗ್ರೆಸ್ ಪಕ್ಷ ಮತ್ತು ಕೆಲವು ಒಕ್ಕೂಟದ ಸ್ವಾಭಿಮಾನಿ ಒಕ್ಕೂಟ ಅಂತ ಏನೋ ಮಾಡಿಕೊಂಡಿದ್ದಾರೆ. ಅವರು ಎಲ್ಲರೂ ಸೇರಿ ಅವರು ನಮ್ಮ ಪಕ್ಷಕ್ಕೆ ಸಿಂಪತೈಸರ್ಸೇ, ನಮ್ಮ ಸರ್ಕಾರಕ್ಕೆ ನಮ್ಮೆಲ್ಲರಿಗೂ ಸಿಂಪತೈಸರ್ಸೇ. ಅದರಿಂದ ಅವರೆಲ್ಲ ಒಟ್ಟಿಗೆ ಸೇರಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮತ್ತು ಅವರು ಎರಡು ಒಟ್ಟಿಗೆ ಸೇರಿ ಮಾಡ್ತಾ ಇರೋದು. ಇದರಲ್ಲಿ ಯಾವ ಗೊಂದಲ ಇಲ್ಲ. ಸುಮ್ಮನೆ ಗೊಂದಲ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ಟರೆ ಗೊಂದಲ ಯಾವುದೂ ಇಲ್ಲ. ನಾವು ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ನಾವೇನೆಲ್ಲ ಮಾತಾಡಿದ್ದೋ ಅದನ್ನೆಲ್ಲ ಅವರಿಗೆ ಜನಗಳಿಗೆ ಹೇಳಬೇಕಲ್ಲ. ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಹೇಳೋಕ್ಕಾಗೋದಿಲ್ಲ, ರಾಜಕೀಯದ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ಈ ಸಮಾವೇಶದಲ್ಲಿ ಅನೇಕ ರಾಜಕೀಯ ವಿಚಾರಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ. ಜನಗಳಿಗೆ ಗೊತ್ತಾಗಬೇಕು, ಸತ್ಯಾಂಶಗಳು ಗೊತ್ತಾಗಬೇಕು. ಅನೇಕ ವಿಚಾರದಲ್ಲಿ ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಅಪಾದನೆಗಳನ್ನು ನಾವು ಅಫಿಷಿಯಲ್ ಆಗಿ ಅಂದರೆ ಸರ್ಕಾರವಾಗಿ ಉತ್ತರ ಕೊಡೋದು ಬೇರೆ, ಆದರೆ ರಾಜಕೀಯವಾಗಿ ಉತ್ತರನೂ ಕೊಡಬೇಕಲ್ಲ ಅವ್ರಿಗೆ. ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ಅದೇನು ಆ ಥರ ಏನಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿರೋದ್ರಿಂದ ಅದ್ರೇನು ಆ ರೀತಿ ಯಾವುದು ಬಣ, ನಮ್ಮಲ್ಲಿ ಯಾವುದು ಬಣ ಇಲ್ಲ. ಅವರು BJP ಅವ್ರಿಗೆ ಬಣ 3 ಬಣ ಮಾಡ್ಕೊಂಡಿದ್ದಾರಲ್ಲ, ಆ ಥರ ನಮ್ಮದೇ ಯಾವುದು ಬಣ ಇಲ್ಲ. ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಆಡಳಿತ ಮಾಡ್ತಾ ಇದ್ದೀವಿ. ಜನಸಮುದಾಯದಲ್ಲಿ ನಮ್ಮನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಅವರು, ಯಾರು BJP ಜನತಾ ದಳದವರು ನಮ್ಮನ್ನು ಬೇರ್ಪಡಿಸೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ. ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಈ ಸಮಾವೇಶದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಸರ್, ಇಡಿ ವಿಚಾರವಾಗಿ ನೆನೆ ಸುದ್ದಿಗೋಷ್ಠಿ ಮಾಡಿದ್ರು ಕುಮಾರಸ್ವಾಮಿ ಅದಕ್ಕೆ ಈ ಸರ್ಕಾರದಲ್ಲಿ ಇರೋರು ಆಲಿಬಾಬಾ 40 ಕಳ್ಳರು SIT ರಚನೆ ಮಾಡ್ಕೊಳ್ಳೋದು ಏನಕ್ಕೆ? SIT ಯಾರು 18-17 SIT ಮಾಡಿದ್ದಾರೆ, ಅದು ಯಾರು ಅಂಡರಲ್ಲಿ ಬರುತ್ತೆ? ಅದು ಇಡಿ ಸರ್ಕಾರದ ಕುಮಾರಸ್ವಾಮಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಉತ್ತರ ಕೊಡಬೇಕಾಗಿಲ್ಲಲ್ಲ, ಕೊಡಬೇಕಾ? ಅವ್ರ ಅಭಿಪ್ರಾಯ ಹೇಳ್ಕೊಂಡಿರ್ತಾರೆ, ಅವ್ರು ಹೇಳಲಿ, ಅವ್ರು ಏನು ಹೇಳಬೇಕು ಅವ್ರು ಹೇಳಲಿ. ಸಂದರ್ಭ ಬಂದಾಗ ನಾವು ಅದಕ್ಕೆ ಉತ್ತರ ಏನು ಕೊಡಬೇಕು ಕೊಡ್ತೀವಿ. ಅವರು ಈ ಕೆನಾಟ್ ಸಿಟ್ ಆನ್ ದಿ ಜಡ್ಜ್ಮೆಂಟ್. ಅದರಿಂದ ಅವರು ಹೇಳಿದ್ದಕ್ಕೆ ನಾವೇನು ಉತ್ತರ ಕೊಡಬೇಕಾಗಿಲ್ಲ. ಸರ್ಕಾರದಲ್ಲಿ ಆಲಿಬಾಬಾ 40 ಕಳ್ಳರು ಸಚಿವರಿಗಳು, ಅದೇ ಅವ್ರ ವ್ಯಾಖ್ಯಾನ ಅದು. ಅದರಿಂದ ಅದಕ್ಕೇನು ಉತ್ತರ ನಾನು ಕೊಡಬೇಕಾಗಿಲ್ಲ.